ಮಹಾರಾಷ್ಟ್ರದಲ್ಲಿ ಹೇಳಿದ್ದೀನಿ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಕೇಂದ್ರ ಸರ್ಕಾರ ನಮಗೆ ಇವತ್ತು ಆಯವ್ಯಯದಲ್ಲಿ ಒಂದು ಬಿಡಿಗಾಸ್ ಕೊಡಲಿಲ್ಲ. ರೈಲ್ವೆಗಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಿಲ್ಲ, ಹೈದರಾಬಾದ್ ಕರ್ನಾಟಕಕ್ಕಿಲ್ಲ, ಉತ್ತರ ಕರ್ನಾಟಕಕ್ಕಿಲ್ಲ, ಎಲ್ಲೂ ಇಲ್ಲ. ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಇದು ಬಹಳ. ಇಲ್ಲಿ ಇರುವ ಮರಾಠಿ ಪ್ರತಿಮೆಗಳ ಬಗ್ಗೆ ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಇದಕ್ಕಾಗಿ ನಾವು ಕನ್ನಡ ಒಕ್ಕೂಟ 3ನೇ ತಾರೀಕು ರಾಜಭವನ ಮುತ್ತಿಗೆ ಬೆಳಗಾವಿ ಉಳಿಸಿ ಬೆಳಗ್ಗೆ 11:30 ಗಂಟೆಗೆ 3ನೇ ತಾರೀಕು ರಾಜಭವನ ಮುತ್ತಿಗೆ. 7ನೇ ತಾರೀಕು ಬೆಳಗಾವಿ ಚಲೋ, ಬೆಳಗಾವಿ ಮೆರವಣಿಗೆ 7ನೇ ತಾರೀಕು. 11ನೇ ತಾರೀಕು ಮೇಕೆದಾಟಿಗಾಗಿ ಹತ್ತಿ ಬೆಲೆ ತಮಿಳುನಾಡು ಗಡಿ ಬಂದ್. 11ನೇ ತಾರೀಕು ತಮಿಳುನಾಡು ಗಡಿ ಬಂದ್. 14 ತಾರೀಕು ಮೈಸೂರು, ರಾಮನಗರ, ಮಂಡ್ಯ, ಮೈಸೂರು ಪ್ರತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮರಾಠಿ ಗೂಂಡಾಗಳ ವಿರುದ್ಧ, ಎಂಇಎಸ್ ವಿರುದ್ಧ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ. 16ನೇ ತಾರೀಕು ಭಾನುವಾರ ಹೊಸಕೋಟೆ, ಮದ್ರಾಸ್ ರೋಡ್, ಹೊಸಕೋಟೆ ಹೆದ್ದಾರಿ ತಡೆ. ಕನ್ನಡ ಸಂಘಟನೆಗಳು 18ನೇ ತಾರೀಕು ಕನ್ನಡ ಸಂಘಟನೆಗಳ ಸಭೆ ಇಲ್ಲಿ, ಭಾರಿ ಸಭೆ. ಅಂತಿಮವಾಗಿ ಈಗ ಕೊನೆಯ ಹಂತದಲ್ಲಿ ಇರ್ತೀನಿ. ಇವತ್ತು ನಾವು ಸುಮ್ಮನೆ ನಾವೇನೋ ಇಲ್ಲಿ ಆಟ ಆಡೋದಕ್ಕೆ ಸಭೆ ಸೇರಿಲ್ಲ, ಅಥವಾ ನಮಗೇನು 2 ಕಿರೀಟಕ್ಕೆ ಸಭೆ ಸೇರಿಲ್ಲ, ಅಥವಾ ಇಲ್ಲಿ ಯಾವುದೋ ಇನ್ಕ್ರಿಮೆಂಟ್ ಬತ್ತೆ ಸಭೆ ಸೇರಿಲ್ಲ. ನಾನು ಬಹಳ ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮಾರ್ಚ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ. 22 ಶನಿವಾರ, 4ನೇ ಶನಿವಾರ, 22 4ನೇ ಶನಿವಾರ. ಅದು ಯಾರು ಮುಚ್ಚೋರೋ ಮುಚ್ಚಲ್ಲೋ ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ಹೇಳಿದ್ದೀವಿ, ಈ ನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ಗೌರವ ಶಕ್ತಿ ಹೆಚ್ಚೋದಕ್ಕೆ, ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ನಾನಿವತ್ತು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಾರು ನನ್ನ ಕರಿಲ್ಲ ಅಂತ ಮಾತಾಡಬೇಡಿ. ನಾನೀಗ ಪ್ರವೀಣ್ ಕುಮಾರ್ ಶೆಟ್ಟಿನೂ ಕರೆದಿದ್ದೆ, ಪಾಪ ದಿಲ್ಲೋದ್ರೂ ಗೊತ್ತಿಲ್ಲ ನಾನು ಮಾತಾಡಿದ ನನ್ನ ಹತ್ರ. ಈಗ 1 ನಿಮಿಷ, ನಾನು ಬಹಿರಂಗವಾಗಿ ನಾರಾಯಣ ಗೌಡರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ, ಅವರು ಬರಬೇಕು. ಅವ್ರು ಬಿಟ್ಟು ಯಾರೇ ಇರಲಿ ಎಲ್ಲರೂ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು. ಇದು ರಾಜಕೀಯ ಅಲ್ಲ, ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ, ಯಾವುದೇ ಭೇದ ಭಾವನೆ ಇಲ್ಲದೆ ಇಡೀ ನಿಮ್ಮ ಇಲಾಖೆಗೆ ಬರುವ
ಎಲ್ಲ ಬಸ್ಸುಗಳನ್ನ ಅವತ್ತು ನಿಲ್ಲಿಸಲೇಬೇಕು. ಹೋಟೆಲ್ ಮಾಲೀಕರಿಗೆ ನಾನು ಕರಕಳಿನ ಮನವಿ ಮಾಡ್ತೀನಿ, ನೀವು ಪ್ರತಿ ಸಾರಿನೂ ನಾವು ಮುಚ್ಚೋದಿಲ್ಲ ಅಂತ ಹೇಳ್ತೀರಿ. ನೀವು ನನಗೆ ಬಹಳ ಬೇಕಾದವರು, ದಯಮಾಡಿ ಹೋಟೆಲ್ ಸಂಪೂರ್ಣ ಒಂದು ದಿನ ಮುಚ್ಚಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸಿನಿಮಾ ಮೊದಲು ಸಿನಿಮಾ ಇಂಪಾರ್ಟೆಂಟು, ಮೊದಲು ಅನೌನ್ಸ್ ಆಗಬೇಕು. 2-3 ದಿವಸದಲ್ಲಿ ಗೋವಿಂದ್ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ 22ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಹೇಳಲೇಬೇಕು. ನನಗೆ ಗೊತ್ತಿದೆ ಮಹಲ್ಲವರೆಲ್ಲ ಮುಚ್ತಾರೆ, ಮಾತಾಡಿದರೆ ಈಗಾಗಲೇ ಮುಚ್ತಾರೆ, ಅದರದ್ದೇನು ಬೇಕಾಗಿಲ್ಲ. ಯಾವುದು ಸರ್ಕಾರಿ ನೌಕರರ ಸಂಘ, ನೀವು ಬಹಳ ಗೌರವವಾಗಿ ಹೇಳ್ತೀವಿ, ಬೆಂಬಲ ಕೊಡಿ, ಕಾರ್ಮಿಕರು ಬೆಂಬಲ ಕೊಡಿ, ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ, ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ, ಮಾಧ್ಯಮ ವಿನಾಯಿತಿ, ಓಲಾ ಓಬಾರ್ ಅವು ಓಡಾಡಬಾರ್ದು. ನಿಮಗೆ ಮಾತ್ರ ನಾವು ರಕ್ಷಣೆನೂ ಕೊಡ್ತೀವಿ. 4 ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವನ ನೋಡಿ, ಒಂದು 8 ದಿವಸ ಆಯ್ತು ಕೇಳಿ ಬಂದು, ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ. ಅದು ಒಂದ್ ನಿಮಿಷ ಕೇಳ್ತೀನಿ. ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆ, 7ನೇ ತಾರೀಕು ಅದೆಲ್ಲ ಹೇಳ್ಬಿಟ್ಟಿದ್ದೇವೆ. ಮಾರ್ಚ್ 3 ಈಗ ನಾಡಿದ್ದು ಬರುತ್ತಲ್ಲ, ಮಾರ್ಚ್ 3 ಎಲ್ಲರೂ ರಾಜಭವನ ಮುಂದೆ ಕಡ್ಡಾಯವಾಗಿ ಬರಬೇಕು, ದಯಮಾಡಿ ಬರಬೇಕು. ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೇವೆ, ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು, ಅಲ್ಲೇ ಹೋರಾಟವನ್ನ ಮಾಡಬೇಕು. ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ, ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ.